ನಾನು ಜಯಶೀಲ್ ಶೆಟ್ಟಿ ಕುಂದಾಪುರ, ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ. ತಾವು ಕೇಳಿದ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ ಯಾವ ರೀತಿ, ಹೇಗೆ, ಅದರಿಂದ ಏನು ಅನುಕೂಲ ವಿದ್ಯಾರ್ಥಿಗಳಿಗೆ? ನೋಡಿ, ಶಿಕ್ಷಣ ವ್ಯವಸ್ಥೆ ನಡೆಯುವುದು ನೀತಿಗಳ ಆಧಾರದ ಮೇಲೆ. ಇಡೀ ದೇಶದಲ್ಲಿ ಈಗಾಗಲೇ 4 ಶಿಕ್ಷಣ ನೀತಿಗಳನ್ನು ನಾವು ಕಂಡಿದ್ದೇವೆ. ಅದರಲ್ಲಿ ಭಾರತ ಸ್ವಾತಂತ್ರ್ಯಗೊಂಡ ಮೇಲೆ 1951ರಲ್ಲಿ ಒಂದು ನೀತಿ ಬಂತು, 1968ರಲ್ಲಿ ಒಂದು ನೀತಿ ಬಂತು, 1986ರಲ್ಲಿ ಒಂದು ನೀತಿ ಬಂತು. ಇದೀಗ 1920ರಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಎನ್ನುವ ನೀತಿ ಅಡಿಯಲ್ಲಿ ನಮ್ಮ ವ್ಯವಸ್ಥೆಯನ್ನ ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಶಿಕ್ಷಣಕ್ಕೆ ನೀತಿ ಯಾಕೆ ಬೇಕು ಅಂತ ಹೇಳಿದ್ರೆ, ಮಕ್ಕಳನ್ನ ಯಾವ ರೀತಿಯಲ್ಲಿ ಶಿಕ್ಷಣಕ್ಕೆ ಒಳಪಡಿಸಬೇಕು, ಅವರಲ್ಲಿರ್ತಕ್ಕಂಥ ಮನೋಭಾವಗಳನ್ನ ಹೊರಗೆ ತೆಗಿಬೇಕು, ಯಾವ ರೀತಿಯಲ್ಲಿ ಅವರಿಗೆ ತಮ್ಮ ವರ್ತನೆಯಲ್ಲಿ ಪರಿವರ್ತನೆಗೊಳಿಸಬೇಕು ಅನ್ನೋದೇ ಶಿಕ್ಷಣದ ಮೂಲ ಉದ್ದೇಶ. ಆದ್ರಿಂದ ನೀತಿ ಯಾಕೆ ಬೇಕು ಅಂತ ಕೇಳ್ತಾ ಇಲ್ಲ, ಈಗ ಏನು ರೂಪಿಸಿದ್ದಾರೆ ಅದರಿಂದ ಏನು ಅನುಕೂಲಗಳಿದೆ ಅದು ನಾವು ಕೇಳ್ತಾರೆ. ಈಗಾಗಲೇ ರೂಪಿಸಿ ಆಗಿದೆ ಒಂದು, ಅನುಕೂಲಗಳು ಏನಿದೆ ಅದರಿಂದ ಒಂದು. ಎರಡನೇದು, ಈಗ ರಾಜ್ಯ ಸರ್ಕಾರದಲ್ಲಿ ಹಿಂದಿನ ಬಿಜೆಪಿ ಅಳವಡಿಕೆಯಾಗಿದೆ, ಆದ್ರೆ ಈ ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಯಾಕೆ, ಇದರ ಅನುಕೂಲಗಳೇನು, ಯಾಕೆ ಕಂಟಿನ್ಯೂ ಆಗಬೇಕು? ನೋಡಿ, ಶಿಕ್ಷಣ ಮೊದಲು 2-10-2 ಈ ರೀತಿಯ ಹಿಂದಿನ ವಿನ್ಯಾಸ ಇತ್ತು. ಇದೀಗ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬುನಾದಿ ಸಾಮರ್ಥ್ಯದ ಹಂತ ಅಂತ ಹೇಳಿ 5 ವರ್ಷದ ಶಿಕ್ಷಣವನ್ನು ಕೊಡ್ತಾರೆ. ಎರಡನೇದು ಪೂರ್ವ ಪ್ರಾಥಮಿಕ ಹಂತ ಅಂತ ಹೇಳಿ 3 ವರ್ಷದ ಶಿಕ್ಷಣವನ್ನು ಕೊಡ್ತಾರೆ. ನಂತರ ಮಾಧ್ಯಮಿಕ ಶಿಕ್ಷಣ ಅಂತ ಹೇಳಿ ಮತ್ತೆ 3 ವರ್ಷದ ಶಿಕ್ಷಣವನ್ನು ಕೊಡ್ತಾರೆ. ಪ್ರೌಢ ಹಂತದಲ್ಲಿ ಮಗುವಿಗೆ 4 ವರ್ಷದ ಶಿಕ್ಷಣವನ್ನ ಕೊಡ್ತಾರೆ. ಬುನಾದಿ ಸಾಮರ್ಥ್ಯ ಯಾಕೆ ಅಂತ ಹೇಳಿದ್ರೆ, ಮಗುವೊಂದು ತನ್ನ ರಾಜ್ಯದ ಮಾತೃಭಾಷೆಯ ಮೂಲಕ, ತನ್ನ ಮಾತೃಭಾಷೆಯ ಮೂಲಕ ಶಿಕ್ಷಣಕ್ಕೆ ಪ್ರವೇಶ ಪಡೆದಾಗ ಅದರಲ್ಲಿರ್ತಕ್ಕಂಥ ಆ ಶಿಕ್ಷಣದ ಕಲ್ಪನೆಗಳನ್ನ ಅತಿ ಶೀಘ್ರವಾಗಿ ತನ್ನನ್ನ ಪರಿವರ್ತಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಂಶವನ್ನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಹೇಳ್ತದೆ. ಜೊತೆಗೆ ವಿಶ್ವ ಅಧ್ಯಯನವು ಕೂಡ ಅದನ್ನೇ ಹೇಳ್ತದೆ. ಶಿಕ್ಷಣದ ವಿನ್ಯಾಸವನ್ನ ಬದಲಾಯಿಸಬೇಕು, ತನ್ಮೂಲಕ ಮಗುವಿನಲ್ಲಿ ಪೂರ್ಣ ಪ್ರಮಾಣದ ತನ್ನ ಕೌಶಲ್ಯವನ್ನ ವ್ಯಕ್ತಪಡಿಸುವುದಕ್ಕೆ ಆಗುವಂತ ರೀತಿಯಲ್ಲಿ ಮಗು ಪರಿವರ್ತನೆ ಹೊಂದಿ ಶಿಕ್ಷಣವನ್ನ ಪಡಿಬೇಕು. ಮಗು 36 ತಿಂಗಳಾದ ತಕ್ಷಣ ಶಿಕ್ಷಣ ವ್ಯವಸ್ಥೆಗೆ ಒಳಪಟ್ಟ ಮಗು ವಿವಿಧ ಹಂತಗಳ ಮೂಲಕ 18 ವರ್ಷದವರೆಗೆ ಸಂಪೂರ್ಣ ಮಾನವ ಸಂಪತ್ತಾಗಿ ಬದಲಾಗಿ ಬರ್ತಕ್ಕಂತಹ ಅವನ ಕೌಶಲ್ಯಕ್ಕೆ ಅನುಗುಣವಾದಂತಹ ಉದ್ಯೋಗವನ್ನು ಪಡ್ಕೊಂಡು ಹೋಗುವಂತಹ ವ್ಯವಸ್ಥೆಗೆ ಅನುಗುಣವಾಗಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ನಮಗೆ ಪೂರಕವಾಗಿದೆ ಅನ್ನುವಂತಹ ಅಂಶವನ್ನು ನಾವೇ ನಮ್ಮ ಸಂಘಟನೆ ಮನಗಂಡಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಅದು ಶಿಕ್ಷಣ ಸಂಸ್ಥೆಗಳಲ್ಲಿ ಪರಿಪೂರ್ಣವಾಗಿ ಬರ್ತಾ ಇದೆ. ಬಂದದ್ದನ್ನ ಉಭಯ ಸರ್ಕಾರಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಈ ಶಿಕ್ಷಣ ನೀತಿ 2020 ಅತ್ಯಂತ ಜವಾಬ್ದಾರಿಯುತವಾಗಿ ನಮ್ಮ ದೇಶದ ಸಂಪತ್ತನ್ನ, ನಮ್ಮ ದೇಶದ ಮಾನವ ಸಂಪತ್ತನ್ನ ರೂಪಿಸ್ತಕ್ಕಂತಹ ಕೈಂಕರ್ಯದಲ್ಲಿರ್ತಕ್ಕಂಥ ನಮಗೆ ಪೂರಕವಾದಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಆ ನಿಟ್ಟಿನಲ್ಲಿ ಅದನ್ನ ವಿಷಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ನೀವು ಹೈಕೋರ್ಟ್ಗೆ ಹೋಗ್ತಿದ್ದೀರಾ, ಯಾವ ರೀತಿ ನೀವು ಹೈಕೋರ್ಟನ್ನು ಅಪ್ರೋಚ್ ಮಾಡ್ತಾ ಇದ್ದೀರಾ? ನೋಡಿ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ. ನೋಡಿ, ಕಾರ್ಯಾಂಗದ ಮೂಲಕ ನಮಗೇನು ಇದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಶಾಸಕಾಂಗವೇ ಇದನ್ನ ರೂಪಿಸುವಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದನ್ನ ಪೂರಕವಾಗಿ ತೆಗೆದುಕೊಂಡು ಹೋಗುವಾಗ ಯಾರೊಬ್ರು ಕೂಡ ನಮಗೆ ಸಪೋರ್ಟ್ ಬರಲಿಲ್ಲ. ಹೀಗಾಗಿ ನಾವು ಪಬ್ಲಿಕ್ PIL ಅನ್ನ ಇವತ್ತು ಸಂಘಟನೆಯ ಮುಖಾಂತರ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ತನ್ಮೂಲಕ ಅದರಲ್ಲಿ ಈ NEP 2020 ಇರ್ತಕ್ಕಂಥ 2020ರಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ಹೇಳ್ತೇವೆ. ಈ ಹಿಂದೆ ಆದಂತಹ ತಪ್ಪು ಕಲ್ಪನೆ, ತಪ್ಪು ಅಂದ್ರೆ ಅದನ್ನ ನಾವು ಅನುಷ್ಠಾನಗೊಳಿಸಿದಲ್ಲಿ ಅದು ಏನು ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ 2020ರಲ್ಲಿ ಪೂರಕವಾದಂತಹ ಅಂಶವನ್ನು ನಾವು ಕಂಡಿದ್ದೇವೆ ಅನ್ನೋದನ್ನು ಹೇಳ್ತೇವೆ. ಜೊತೆಗೆ ಇನ್ನೊಂದು 10-15 ವರ್ಷಗಳ ಒಳಗೆ ಈ ಪರಿಪೂರ್ಣವಾಗಿ ಇಂತಹ ಒಂದು ವ್ಯವಸ್ಥೆ ಬಂದ್ರೆ ಇಡೀ ದೇಶದ ಮಕ್ಕಳು ಸಂಪನ್ಮೂಲ ಅಥವಾ ಉದ್ಯೋಗದ ಬಂಕೆ, ನಿರುದ್ಯೋಗವನ್ನ ದೂರೀಕರಿಸಿ ತಮ್ಮ ಕೌಶಲ್ಯಕ್ಕೆ ಅನುಗುಣವಾದಂತಹ ಉದ್ಯೋಗವನ್ನ ಪಡೆದು ಇರುವುದಕ್ಕೆ ಈ ದೇಶ ಸನ್ನದ್ಧ ಆಗ್ತದೆ ಅಂತಕ್ಕಂತಹ ಅಂಶವನ್ನ ನಾವು ಮನಗಂಡಿದ್ದೇವೆ ಅನ್ನೋದನ್ನ ಈ ಮೂಲಕ ಹೇಳೋಕೆ ಇಷ್ಟಪಡ್ತೇನೆ. ನನ್ನ ಹೆಸರು ಜಯಶೀಲ್ ಶೆಟ್ಟಿ ಕುಂದಾಪುರ, ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ. ನನ್ನ ಹೆಸರು EG ಗುರುಚಂದ್ರ ಹೆಗ್ಡೆ, ಮಂಗಳೂರು. ನಾನು ಈ ಇದರಲ್ಲಿ ಸದಸ್ಯನಾಗಿದ್ದೇನೆ. ನನ್ನ ಹೆಸರು ಉದಯ್ ಕುಮಾರ್, ನಾನು ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ರಿಜಿಸ್ಟರ್ ಬೆಂಗಳೂರು ಇದರ ಸದಸ್ಯನಾಗಿ ಕಾರ್ಯವನ್ನು ನಿರ್ವಹಿಸ್ತೇನೆ. ನಾನು ರಮೇಶ್ HS ಕುಂದಾಪುರ, ನಾನು ಹಿಂದುಳಿದ ವರ್ಗ ಕರ್ನಾಟಕ ರಾಜ್ಯ ಪ್ರವರ್ಗ 1ರ ಒಕ್ಕೂಟದ ಸದಸ್ಯನಾಗಿದ್ದೇನೆ.
ಎಂ ಷಣ್ಮುಖಯ್ಯ, ಈ ಎಲ್ಲ ಸ್ನೇಹಿತರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ.